ಹಲೋ ಆಲ್, ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಹಾಕಿ ಅಂತ ನನಗೆ ಸಂಬಂಧನೇ ಇಲ್ದಿರೋ ಜಾಗ ಹೋಗಿದ್ದೆ. ಅದೇನೇ ನಮ್ಮ ಮನೆ ಕಿಚನ್. ಆಮೇಲೆ ಏನಾಯಿತು ನೀವೇ ನೋಡಿ. ಸೋರೆಕಾಯಿ ಪಲ್ಯ, ಚಪಾತಿ. ಸೋರೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀಯಾ? ಸೊ ಇದಕ್ಕೇನೆಲ್ಲ ಬೇಕಂದರೆ ತೆಂಗಿನಕಾಯಿ ತುರಿ, ಅರಿಶಿನ, ಖಾರ ಪುಡಿ, ಮೆಣಸು, ಜೀರಿಗೆ, ಟೊಮೆಟೊ, ಈರುಳ್ಳಿ, ಸೋರೆಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಡ್ರೈ ಚಿಲ್ಲೀಸ್. ಆ್ಯಂಡ್ ಇದ್ರ ಸ್ಪೆಷಲ್ ಇಂಗ್ರೀಡಿಯೆಂಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ. ಸೊ ಆ ಕಡಲೆ ಬೀಜನ ಈ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿ ಬರೋ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ಒಂದು ಪ್ಯಾನ್ ತೊಗೊಂಡು 2 ಟೇಬಲ್ ಸ್ಪೂನ್ ಆಯಿಲ್, ಸಾಸಿವೆ, ಡ್ರೈ ಚಿಲ್ಲೀಸ್, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಕಟ್ ಮಾಡಿರೋಂಥ ಅಷ್ಟು ವೆಜಿಟೇಬಲ್ಸ್ನ ಒಟ್ಟಿಗೆ ಹಾಕೋತಾ ಇದ್ದಾರೆ. ಅದೇ ಇದ್ರ ಸ್ಪೆಷಾಲಿಟಿ ಇರ್ಬೋದು, ನಮ್ಮ ಅಮ್ಮನ ಸ್ಟೈಲು. ಸೊ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ಫೈನಲಿ ಗ್ರೈಂಡ್ ಮಾಡಿರೋಂಥ ಈ ಮಿಕ್ಸ್ಚರ್ನ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ಜಾರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಸಿಂಪಲ್ ಆಗಿತ್ತಲ್ಲ, ನೀವೆಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ.